ನಮಸ್ತೆ ಸ್ನೇಹಿತರೆ, ಭಾರತ್ ಗೌರವ್ ಕಾಶಿ ಯಾತ್ರಾ ಮೂರನೇ ದಿನಕ್ಕೆ ಸ್ವಾಗತ. ಮೂರನೇ ದಿನ ನಾವು ಉತ್ತರ ಪ್ರದೇಶದ ಕತನಾ ಜಂಕ್ಷನ್ನಲ್ಲಿದ್ದೇವೆ. ಟ್ರೈನು 30 ನಿಮಿಷಗಳ ಕಾಲ ನಿಂತಿರೋದ್ರಿಂದ ನಮ್ಮ ಟ್ರೈನ್ ಮ್ಯಾನೇಜರ್ ಹೇಳಿದರು ಎಲ್ಲ ಪ್ರಯಾಣಿಕರು ವಾಕ್ ಮಾಡಬಹುದು ಅಂತ. ಎಲ್ಲ ಪ್ರಯಾಣಿಕರು ಕೂಡ ವಾಕ್ ಮಾಡ್ತಾಯಿದ್ರು. ಬೆಳಗ್ಗೆ ಅಂದರೆ ವಾಟರ್ ಫಿಲ್ಲಿಂಗಿಗೆ 30 ನಿಮಿಷ ನಿಲ್ಲಿಸಿರುತ್ತಾರೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ವಾಕ್ ಮಾಡ್ತಿದ್ರು. ನಾವು ಸಹ ವಾಕ್ ಮಾಡಿದ್ವಿ. 30 ನಿಮಿಷ ನಾವು ವಾಕ್ ಮಾಡಿದ್ವಿ. ನಂತರ ಉಪಹಾರಗಳಿಗೆ ಬರೆಸಿದ್ರು. ಉಪಹಾರದಲ್ಲಿ ಶಾವಿಗೆ ಬಾತ್ ಮತ್ತು ಚಟ್ನಿ ಇವೆಲ್ಲ ಬರೆಸಿದ್ರು. ಅದಕ್ಕಿಂತ ಮುಂಚೆ ನಮಗೆ ಟೀ ಸಹ ಕುಡಿದ್ವಿ. ಅನಂತರ ನಮಗೆ ಉಪಹಾರ ವಡೆನೂ ಕೂಡ ಬರೆಸಿದ್ರು. ಎಲ್ಲ ಭಾಳ ಚೆನ್ನಾಗಿತ್ತು. ಸಂಜೆ 6 ಗಂಟೆಗೆ ರೈಲ್ವೆ ಮ್ಯಾನೇಜರ್ ನಮಗೆ ಗೈಡ್ಲೈನ್ಸ್ ಕೊಟ್ಟರು. ಸಂಜೆ 6 ಗಂಟೆಗೆ ಲಾಡ್ಜ್ಗೆ ಚೆಕಿಂಗ್ ಮಾಡ್ತಾರೆ. ನಾಳೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ತೀವಿ. ನಮ್ಮ ಟ್ರೈನಿನ ದೃಶ್ಯ ಇದು. ಅಂದರೆ ಸಾಂಸ್ಕೃತಿಕವಾಗಿ ನಮ್ಮ ಟ್ರೈನು ಚಿತ್ರ ಇದೆ. ಮಧ್ಯಾಹ್ನದ ಊಟ ತೋರಿಸ್ತಾ ಇದ್ದೀನಿ ಡೈರೆಕ್ಟಾಗಿ. ಮಧ್ಯಾಹ್ನದ ಊಟದಲ್ಲಿ ಚಪಾತಿ ಮತ್ತು ಹಪ್ಪಳ, ಅನ್ನ ಸಾಂಬಾರು ಊಟ ಕೊಡ್ತಿದ್ರು. ಭಾಳ ಚೆನ್ನಾಗಿತ್ತು. ಮಜ್ಜಿಗೆ ಸಹ ಕೊಟ್ಟರು. ಚಪಾತಿ ಎಷ್ಟು ಬೇಕಾದ್ರೂ ಬಡಿಸ್ತಾರೆ. ಭಾಳ ಚೆನ್ನಾಗಿತ್ತು. ಪ್ರತಿಯೊಂದು ಹೈಜೀನ್ಲಿ ಆಗಿ ಮೇಂಟೈನ್ ಮಾಡ್ತಾರೆ. ಭಾಳ ಚೆನ್ನಾಗಿ ಇದು ಮಾಡ್ತಾರೆ. ನಂತರ ನಾವು ರೈಲಿನಿಂದ ಫೋಟೋ ಶೂಟ್ ಮಾಡಿದ್ವಿ. ಅದಕ್ಕೆ ನೀವು ರೆಡಿ ಇರಬೇಕು. ಸ್ಟಾರ್ಟ್ ಆಯ್ತು ಅನ್ಸುತ್ತೆ. ಉತ್ತರ ಪ್ರದೇಶದ ಚುನಾರ್ ಎಂಬ ಜಂಕ್ಷನ್ನಲ್ಲಿ ನಮಗೆ ಸುಮಾರು 1 ಗಂಟೆಗಳ ಕಾಲ ನಿಲ್ಲಿಸಿದ್ರಿಂದ ನಾವೆಲ್ಲರೂ ಕೂಡ ವಾಕ್ ಮಾಡಿದ್ವಿ. ಮತ್ತು ಸಾಯಂಕಾಲ ಓಡಾಡಿದ್ವಿ. ಚುನಾರ್ನಲ್ಲಿ ಎಲ್ಲರೂ ಕೂಡ ಫೋಟೋ ಶೂಟು ಎಲ್ಲ ಓಡಾಡಿ ಎಲ್ಲ ಚೆನ್ನಾಗಿ ಯಾತ್ರಿಗಳೆಲ್ಲ ಆ ಜಂಕ್ಷನ್ನಲ್ಲಿ ಓಡಾಡಿದ್ವಿ. 1 ಗಂಟೆಗಳ ಕಾಲ ನಿಲ್ಲಿಸ್ತಾರೆ ನಮ್ಮ ಟ್ರೈನ್ ಮ್ಯಾನೇಜರ್ ಅವರು ನಮಗೆ ಹೇಳಿದ್ರು. ಅದಕ್ಕೋಸ್ಕರ ಟ್ರೈನ್ ಮ್ಯಾನೇಜರ್ ಅವರು ನಾವು ಎಲ್ಲರೂ ಕೂಡ ಓಡಾಡ್ತಾ ಇದ್ವಿ. ಎಲ್ಲ ಪ್ರಯಾಣಿಕರುಗಳು ಕೂಡ ಎಲ್ಲರೂ ಕೂಡ ಕೆಳಗಡೆ ಇಳಿದಿದ್ವಿ. ನಮ್ಮ ಮ್ಯಾನೇಜರು ಮತ್ತು ನಮ್ಮ ಗಾರ್ಡ್, ನಮ್ಮ ಕೋಚ್ನ ಗಾರ್ಡ್ ಇರ್ತಾರೆ, ಅಂದರೆ ಸೆಕ್ಯೂರಿಟಿ. ನಮ್ಮ ಮ್ಯಾನೇಜರ್ ಇವ್ರ ಹೆಸರು ಮನೋಜ್ ಸರ್ ಅಂತ. ಭಾಳ ಚೆನ್ನಾಗಿದ್ದಾರೆ, ಕಂಫರ್ಟಬಲ್ ಆಗಿ ಮಾತಾಡ್ತಾರೆ, ಫ್ರೆಂಡ್ಲಿ ಆಗಿದ್ದಾರೆ. ಮತ್ತು ಇವರೆಲ್ಲ ನಮ್ಮ ಪ್ರಯಾಣಿಕರು, ನಮ್ಮ ಹೊಸ ಸಬ್ಸ್ಕ್ರೈಬರು, ಒಳ್ಳೆಯವರು. ಎಲ್ಲ ಪ್ರಯಾಣಿಕರು ಎಲ್ಲರೂ ಇದ್ದರು. ಎಲ್ಲರೂ ಕೂಡ ವಾಕ್ ಮಾಡ್ತಾಯಿದ್ರು. ನಮ್ಮ ತಾಯಿ ಕೂಡ ಓಡಾಡ್ತಾ ಇದ್ದಾರೆ. ಎಲ್ಲ ಜನರು ಕೂಡ 1 ಗಂಟೆಗಳ ಕಾಲ ಇರೋದ್ರಿಂದ ಎಲ್ಲರೂ ಕೂಡ ಓಡಾಡ್ತಾ ಇದ್ದಾರೆ. ಇನ್ನು ವಾರಣಾಸಿ ಇಲ್ಲಿಂದ ಚುನಾರಿಂದ ಕೇವಲ 30 ಕಿಲೋಮೀಟರ್ ಇರೋದ್ರಿಂದ ಇಲ್ಲಿ ನಿಲ್ಲಿಸಿದ್ದಾರೆ. ಇಲ್ಲಿ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಬರೆದಿದ್ದಾರೆ. ಅದು ತುಂಬ ಜನಕ್ಕೆ ಇಷ್ಟ ಆಯಿತು. ಈ ಟ್ರೈನಿನ ಮೇಲಿರುವಂಥ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ಇದ್ರಾಗ ದೀಪ ಬಿಡೋದು. ಇಲ್ಲಿಂದಾನೇ ನಾವು ಬೋಟ್ ಹತ್ತೋದು.
14ನೇ ನಂಬರ್ ಎಲ್ಲೈತಿ. ಅಲ್ಲಿ ಒದರ್ತಾರೆ. ನಮ್ದು 14. ನೋಡೋಣ, ಅಲ್ಲಿ ಒದರ್ತಾರೆ, ಬೋರ್ಡ್ ಹಾಕ್ಯಾರ. ಎಲ್ಲಿ ಬೋರ್ಡ್ ಹಾಕ್ಯಾರ? 14 ಸರ್. ಒಂದೊಂದು ಅದು 14 ಆ ಕಡೆ ಇರ್ಬೇಕು, ಇಲ್ಲಿ ಅದು ಇಲ್ಲ. ಕೈ ಕಡೆ ಬಾ. 14 ಹೇಳಿ ಸರ್. ಹಿಂದಿರ್ಬೇಕು ಅನಿಸ್ತೈತಿ. ಅವ್ರಿಗೆ ಗೊತ್ತಿರಲ್ಲ ಬಾ, ಅವ್ರ ಬಸ್ ಅಷ್ಟೇ ಗೊತ್ತು. ಅಲ್ಲಿ ಕರ್ಕೊಂಡು ಹೊಂಟಾರ ಬಾ. ಎಲ್ಲ ರೂಮ್ಸ್ಗಳಿತ್ತು.